ನೋಡಿ, ಸಂಘಟಿತವಾಗಿ ಬಿಕ್ಕಟ್ಟು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನಗಳಂತೂ ಆಗ್ತಾ ಇದೆ. ಈ ಗದ್ದುಗೆ ಗುದ್ದಾಟದ ಎಪಿಸೋಡ್ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ದೆಹಲಿಗೆ ಆಪ್ತರನ್ನ ಕಳಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆಗೆ ತಮ್ಮದೇ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೌಂಟರ್ ಗೇಮ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದರ ಭಾಗ ಏನು? ಆಪ್ತ ಸಚಿವರ ಜೊತೆಗೆ ಸಿಎಂ ಬೆಳಗ್ಗೆ ಮೀಟಿಂಗ್ ನಡೆಸಿದ್ದಾರೆ. ಈ ಮೀಟಿಂಗ್ನಲ್ಲಿ ಭಾಗಿಯಾದವರು ಸಚಿವರಾದ ಪರಮೇಶ್ವರ್, ಮಹದೇವಪ್ಪ, ಜಮೀರ್. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಳಿಕ ಮಹದೇವಪ್ಪ ಮತ್ತು ಜಮೀರ್ ಅಹಮದ್ ಖಾನ್ ಜೊತೆಗೆ ಚಿಕ್ಕಬಳ್ಳಾಪುರಕ್ಕೆ ತೆರಳಿದ್ರು. ಅದಕ್ಕೂ ಮುಂಚೆ ತ್ರಿಮೂರ್ತಿಗಳು ಅಂತ ಕರಿಬೋದು ನೀವು, ಯಾಕಂದರೆ ಮೇಜರ್ ಲೀಡರ್ಸು, ಕಾಂಗ್ರೆಸ್ನ ನಿಷ್ಠರು, ಸೊ ಅವ್ರ ಜೊತೆಗೆ ಮೀಟಿಂಗನ್ನು ನಡೆಸಿದ್ದಾರೆ. ಸೊ ಇಲ್ಲಿ ಏನೇನು ಡಿಸಿಷನ್ಸ್ ಆಗುತ್ತೆ? ಈಗ ಸೀಕ್ರೆಟ್ ಮೀಟಿಂಗ್ನ ಔಟ್ಕಮ್ಗಳನ್ನು ನಾವು ಆಗಾಗ ಕೆಲವರ ಹೇಳಿಕೆಯ ಮೂಲಕ ಗಮನಿಸ್ತಾ ಇದ್ದೀವಿ. ಪ್ರಜ್ಞಾಪೂರ್ವಕವಾಗೇ ಕೆಲವರು ತಮ್ಮ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸಿ ಎಂ ರೇಸ್ನಲ್ಲಿ ನಾನಿದ್ದೀನಿ ಅಂತ ಪರಮೇಶ್ವರ್ ಅವರು ನೆನ್ನೆ ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಟೀಮು ಡೆಲ್ಲಿಗೆ ಹೋಗಿ ತಮ್ಮ ಬಲಾಬಲ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಇನ್ನೂ ಯಾವುದೇ ಟೂರ್ ಪ್ಲಾನ್ಗಳು ಆಗಿಲ್ಲ. ಸೊ ಅವರ ಬೆಂಬಲಿಗರು ಏನಾದರೂ ಟೂರ್ ಪ್ಲಾನ್ಗಳನ್ನು ಮಾಡೋ ಸಾಧ್ಯತೆ ಇದೆಯಾ? ಇವತ್ತು ನಡೆದಂತಹ ಮೀಟಿಂಗ್ನಲ್ಲಿ ಏನೇನು ಡಿಸ್ಕಷನ್ಗೆ ಬಂತು ಅನ್ನೋ ವಿಚಾರಗಳು ಗೊತ್ತಾಗಿದೆಯಾ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಟೀಮ್ಗೆ ತಕ್ಷಣಕ್ಕೆ ಯಾವುದೇ ರೀತಿಯ ತೀರ್ಮಾನ ಆಗಲೇಬೇಕು ಅನ್ನೋದಿಲ್ಲ. ಅದು ಇನ್ನೊಂದಷ್ಟು ದಿನ ಪೋಸ್ಟ್ಪೋನ್ ಆಗಬೇಕು ಅನ್ನೋದು ಇರಾದೆ ಇದೆ. ಇಂಥ ಸನ್ನಿವೇಶದಲ್ಲಿ ಎಲ್ಲ ಒಂದು ಕಡೆ ತನಕವೂ ಕೂಡ ಈ ಒಂದು ಡೆಲ್ಲಿ ಪೆರೇಡ್ ನಡೆಸೋದು ಅಥವಾ ಬೇರೆ ಸಂಖ್ಯಾಬಲವನ್ನು ಪ್ರದರ್ಶನ ಮಾಡೋದಾಗಲಿ ಇದಕ್ಕೆ ಮುಂದಾಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಸ್ವಲ್ಪ ಟೈಮ್ ತಗೊಳ್ಬೇಕು. ಯಾಕೆಂದರೆ ಆ ಕಡೆಯಿಂದ ಒತ್ತಡ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಅಂತಿಮ ನಿರ್ಧಾರವನ್ನು ಆಗೋದನ್ನು ಒಂದು ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡಿಸ್ಬೇಕು ಅಥವಾ ಪೋಸ್ಟ್ಪೋನ್ ಆಗಬೇಕು ಅನ್ನೋದು ಕೂಡ ಅವರ ತಂತ್ರಗಾರಿಕೆ ಆಗಿದೆ. ಆದರೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ತಂತ್ರಗಳನ್ನು ಮಾಡದ್ದೇ ಆದರೆ ಖಂಡಿತವಾಗಿ ಕೂಡ ಪವರ್ ಶೇರ್ ವಿಚಾರದಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ಅದನ್ನು ಯಾವ ರೀತಿ ನಾವು ವಿರೋಧ ಮಾಡಬೇಕು ಮತ್ತು ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ನಿರಂತರವಾಗಿ ಆಂತರಿಕವಾಗಿ ಸಿದ್ದರಾಮಯ್ಯ ಬಣ ಮಾಡ್ತಾನೆ ಇದೆ. ಯಾಕೆಂದರೆ ನಿನ್ನೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಮಾತನಾಡಿರ್ತಕ್ಕಂಥದ್ದು ಜೊತೆಗೆ ಆ ಒಂದು ನಿರಂತರವಾಗಿ ಆಪ್ತ ಶಾಸಕರು ಮತ್ತು ಸಚಿವರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಂಪರ್ಕದಲ್ಲಿದ್ದಾರೆ ಮತ್ತು ಅವ್ರ ಜೊತೆನೂ ಕೂಡ ಸ್ಟ್ರಾಟಜಿಯನ್ನು ಇಂಟರ್ನಲ್ ಆಗಿ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಕೂಡ ಬಹಿರಂಗ ಒಂದು ರೀತಿಯಲ್ಲಿ ಬಲಾಬಲ ಪ್ರದರ್ಶನಕ್ಕೂ ಕೂಡ ಹೋಗಿಲ್ಲ. ಹಾಗಾಗಿ ಕಡೆ ತನಕವೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದೆರಡು ತಿಂಗಳ ಮಟ್ಟಿಗೆ ಇದನ್ನ ಮುಂದೂಡಿಸೋದಕ್ಕೆ ಮತ್ತೆ ಅದನ್ನ ಬೀಸೋದೊಣೆಯಿಂದ ಪಾರಾಗೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಸಾಧ್ಯ ಆಗದೇ ಇದ್ರೆ ಡೆಲ್ಲಿ ಪೆರೇಡ್ ಮತ್ತೆ ಸಂಖ್ಯಾಬಲ ಬೇರೆ ಬೇರೆ ರೀತಿಯ ಏನೆಲ್ಲ ಸ್ಟ್ರಾಟಜಿಗಳಿದೆ ಅದನ್ನ ಬಹಿರಂಗವಾಗಿ ಎಲ್ಲೋ ಒಂದ್ ಕಡೆ ಅಖಾಡಕ್ಕಿಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮಮತಾ, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.